ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. HRMS 2ನಲ್ಲಿ ಸ್ಯಾಲರಿ ಬಿಲ್, ಪೇ ಬಿಲ್ ಜನರೇಟ್ ಮಾಡ್ತಕ್ಕಂತಹ ಸಂಪೂರ್ಣವಾದಂತಹ ವಿಡಿಯೋ. HRMS 2ನಲ್ಲಿ ಡಿಸೆಂಬರ್ ತಿಂಗಳ ಒಂದು ಪೇ ಬಿಲ್ಲನ್ನು ಜನರೇಟ್ ಮಾಡೋದಕ್ಕೆ ಇನಿಷಿಯೇಟರ್, ವೆರಿಫೈಯರ್ ಮತ್ತು ಅಪ್ರೂವಲ್ 3 ರೋಲ್ಸನ್ನು ನೀಡಿದ್ದು, ಈ 3 ರೋಲ್ಗಳಲ್ಲಿ ಯಾವ ರೀತಿ ಬಿಲ್ಲನ್ನು ಪ್ರೊಸೆಸ್ ಮಾಡಬೇಕು ಅಂತಕ್ಕಂತಹ ಎಲ್ಲ ಹಂತಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಈಗ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥದ್ದು ರೋಲ್ ಬಂದು ಇನಿಷಿಯೇಟರ್ ಬಿಲ್ ಅನ್ನ ಇನಿಷಿಯೇಟ್ ಮಾಡ್ತಕ್ಕಂಥ ರೋಲ್. ಇಲ್ಲಿ ಹಲವಾರು ಮೆನ್ಯೂಗಳನ್ನು ಕಾಣಬಹುದು. ಡೆಪ್ಯುಟೇಷನ್, DMS, ಎಕ್ಸಿಟ್ ಮ್ಯಾನೇಜ್ಮೆಂಟ್ ಅಂತೇಳಿ, ಇನ್ಶೂರೆನ್ಸ್, ಇನ್ಕಮ್ ಟ್ಯಾಕ್ಸ್, ಜಾಯಿನ್ ಮ್ಯಾನೇಜ್ಮೆಂಟ್, ಲೀವ್ ಮ್ಯಾನೇಜ್ಮೆಂಟ್, ಈ ರೀತಿ ಎಲ್ಲ ರೋಲ್ಗಳನ್ನು ಇಲ್ಲಿ ನಾವು ಕಾಣಬಹುದು. ಇಲ್ಲಿ ನಮಗೆ ಪೇ ರೋಲ್, ಈಗ ನಾವು ಸ್ಯಾಲ್ರಿ ಮಾಡೋದಕ್ಕೆ ಪೇ ರೋಲ್ ಇದೆ. ಇನಿಷಿಯೇಟರ್ ಲಾಗಿನ್ ನಲ್ಲಿ ನಾವು ಮೊದಲು ಲಾಗಿನ್ ಆಗಿ ಈ ಒಂದು ಪೇ ರೋಲ್ ಅನ್ನ ಮೀನ್ಸ್ ಬಿಲ್ ಜನರೇಟ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಇನಿಷಿಯೇಟರ್ ಬೇರೆ, ವೆರಿಫೈಯರ್ ಬೇರೆ, ಅಪ್ರೂವರ್ ಬೇರೆ ರೋಲ್ಸ್ ಅನ್ನು ಇಟ್ಕೋಬಹುದು, ಅಥವಾ ಎಲ್ಲರೂ 3 ರೋಲ್ಸ್ ಅನ್ನ ಒಬ್ಬರೇ ಇಟ್ಕೋಬಹುದು. ಆದರೆ ಇಲ್ಲಿ ಪೇ ರೋಲ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಯಾವ ರೋಲ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೇಳುತ್ತೆ. ಈಗ ನಾನಿಲ್ಲಿ ಇನಿಷಿಯೇಟರ್ ಮತ್ತು ವೆರಿಫೈಯರ್ 2 ರೋಲ್ಸ್ ಅನ್ನ ಒಟ್ಟಿಗೆ ಒಬ್ಬರಿಗೆ ಕೊಟ್ಕೊಂಡಿರೋದ್ರಿಂದ ಇಲ್ಲಿ ರೋಲ್ ಅನ್ನ ಕೇಳ್ತಾ ಇದೆ, ಸೆಲೆಕ್ಟ್ ರೋಲ್. ನಾನು ಮೊದಲಿಗೆ ಇನಿಷಿಯೇಟರ್ ರೋಲ್ ಅನ್ನ ಕೊಟ್ಟು ಪ್ರೊಸೀಡ್ ಅನ್ನ ಕ್ಲಿಕ್ ಮಾಡ್ತೇನೆ. ಈಗ ಇನಿಷಿಯೇಟರ್ ರೋಲ್ ಮುಗಿದ ಮೇಲೆ ವೆರಿಫೈಯರ್ ರೋಲ್ಗೆ ಮತ್ತೆ ಲಾಗೌಟ್ ಆಗಿ ಲಾಗಿನ್ ಆಗುವ ಅವಶ್ಯಕತೆ ಇರೋದಿಲ್ಲ. ನಾವು ಡೈರೆಕ್ಟ್ ಆಗಿ ಇದೇ ಒಂದು ರೋಲಲ್ಲೇ ರೋಲ್ ಚೇಂಜ್ ಮಾಡ್ಕೋಬಹುದಾಗುತ್ತೆ. ಈಗ ಇನಿಷಿಯೇಟರ್ ರೋಲಲ್ಲಿ ಪೇ ರೋಲನ್ನು ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾಗಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಮೆನ್ಯೂ HRMS 2.0 ಒಂದು ಲೋಗೋನ ಪಕ್ಕದಲ್ಲಿ 3 ಲೈನ್ಸ್ ಇರತಕ್ಕಂಥ ಮೆನ್ಯೂವನ್ನು ಕ್ಲಿಕ್ ಮಾಡಿದಾಗ ಡ್ಯಾಶ್ ಬೋರ್ಡ್, ಪೇ ರೋಲ್ ಮತ್ತು ಇನ್ಕಮ್ ಟ್ಯಾಕ್ಸ್ 3 ಆಪ್ಷನ್ಸ್ ಕಾಣುತ್ತೆ. ಇದರಲ್ಲಿ ಪೇ ರೋಲ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಪೇ ರೋಲ್ ಅನ್ನ ಕ್ಲಿಕ್ ಮಾಡಿದಾಗ ಡ್ರಾಫ್ಟ್ ಪೇ ಬಿಲ್ ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ. ಈ ಡ್ರಾಫ್ಟ್ ಪೇ ಬಿಲ್ ಅನ್ನ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಡ್ರಾಫ್ಟ್ ಪೇ ಬಿಲ್ ಅನ್ನ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಸ್ಯಾಲರಿ ಮಂತ್ ಅಂಡ್ ಇಯರ್ ಅಂತ ಕೇಳ್ತಾ ಇರುತ್ತೆ. ನಮ್ಗೆ ಈಗ ನಾವು ಡಿಸೆಂಬರ್ 2025ನ ಬಿಲ್ ಅನ್ನ ಮಾಡ್ತಾ ಇರೋದ್ರಿಂದ ಡಿಸೆಂಬರ್ 2025 ಮಂತ್ ಅನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ಟಾಗ ಈಗಾಗಲೇ HRMS ನಿಂದ ನಮಗೆ ಈ ಒಂದು ಬಿಲ್ ಜನರೇಟ್ ಆಗಿ ಬಂದಿರುತ್ತೆ. ಆ ಬಿಲ್ನ ಮಾಹಿತಿ ಇಲ್ಲಿ ನಮಗೆ ಕೆಳಗೆ ಕಾಣ್ತಾ ಇರುತ್ತೆ. ನೋಡಿ, ಇಲ್ಲಿ ಕೆಳಗೆ ಕಾಣ್ತಾ ಇದೆ. ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನಂತರ ಇಲ್ಲಿ ಎಂಪ್ಲಾಯೀಸ್ ನಂಬರ್, ಸ್ಕೂಲ್ ನೇಮ್ ಇರುತ್ತೆ, HOA ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಮತ್ತು ಸ್ಕೂಲ್ ನೇಮ್. ನಂತರ ಎಷ್ಟು ಜನ ಎಂಪ್ಲಾಯೀಸ್ಗೆ ಈ ಒಂದು ಸ್ಯಾಲ್ರಿ ಆಗಿದೆ, ಟೋಟಲ್ ಗ್ರಾಸ್ ಎಷ್ಟಿದೆ, ಮತ್ತೆ ಗ್ರಾಸ್ ಟೋಟಲ್ ಡಿಡಕ್ಷನ್ ಎಷ್ಟಾಗುತ್ತೆ, ನೆಟ್ ಸ್ಯಾಲ್ರಿ ಎಷ್ಟಾಗುತ್ತೆ, ಪಕ್ಕದಲ್ಲಿ ಆಕ್ಷನ್ ಅಂತಕ್ಕಂತಹ ಬಟನ್ ಕಾಣಿಸ್ತಾ ಇರುತ್ತೆ. ಈಗ ಇಲ್ಲಿ ನಾವು ಈ ಬಿಲ್ಲನ್ನು ಪ್ರೊಸೆಸ್ ಮಾಡಬೇಕಾದ್ರೆ ಮೇಲೆ ನೋಡಿದಾಗ 4 ಮೆನ್ಯೂಗಳು ಈಗ ನಮಗೆ ಬ್ಲಾಂಕ್ ಆಗಿದೆ, ಅಂದರೆ ಒಂದು ಆಕ್ಟಿವೇಟ್ ಆಗಿಲ್ಲ. ರೀಪ್ರೊಸೆಸ್ ಪೇ ಬಿಲ್, ಪ್ರಿವ್ಯೂ ಪೇ ಬಿಲ್, ಪುಟ್ ಡ್ರಾಫ್ಟ್ ಪೇ ಬಿಲ್ ಆನ್ ಹೋಲ್ಡ್, ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ 4 ಮೆನ್ಯೂ ಇದೆ. ನಾವಿಲ್ಲಿ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ ಕೂಡಲೇ ಈ 4 ಮೆನ್ಯೂಗಳು ಓಪನ್ ಆಗುತ್ತೆ. ಈ 4 ಮೆನ್ಯೂ ಓಪನ್ ಆದಾಗ ನಾವು ಮೊದಲು ಏನು ಮಾಡಬೇಕು, ಪ್ರಿವ್ಯೂ ಪೇ ಬಿಲ್ ಅನ್ನ ಮಾಡಬೇಕಾಗುತ್ತೆ. ಪ್ರಿವ್ಯೂ ಅನ್ನ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಇಲಾಖೆಯಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಅಥವಾ ಶಾಲೆಯಲ್ಲಿ ಇರ್ತಕ್ಕಂತಹ ಎಲ್ಲರ ಒಂದು ಪೇ ಬಿಲ್ ಇಲ್ಲಿ ಬರುತ್ತೆ. ಆ ಒಂದು ಡ್ರಾಫ್ಟ್ ಬಿಲ್ ಅಂತಾನೆ ಕರಿಬಹುದು. ಈ ಡ್ರಾಫ್ಟ್ ಬಿಲ್ ಅನ್ನ ನಾವು ಪರಿಶೀಲಿಸಬೇಕು, ಎಲ್ಲರಿಗೂ ಸರಿಯಾದಂತಹ ಡಿಡಕ್ಷನ್ ಆಗಿದೆಯಾ ಇಲ್ಲವಾ, ಇವೆಲ್ಲವನ್ನ ಪರಿಶೀಲಿಸಿ ಮೇಲೆ ಇದನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬಹುದು. ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ. ಈ ಎಕ್ಸ್ಪೋರ್ಟ್ ಅನ್ನು ಕ್ಲಿಕ್ ಮಾಡಿದಾಗ PDF ಅಲ್ಲಿ ಈ ಡ್ರಾಫ್ಟ್ ಬಿಲ್ ಅನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗುತ್ತೆ. ಈ ಒಂದು ಪೇ ಬಿಲ್ ಅನ್ನ ಚೆಕ್ ಮಾಡಿದ ನಂತರ ಈ ಟಾಪ್ ಲೆಫ್ಟ್ ಸೈಡ್ ನಲ್ಲಿ ಕಾಣ್ತಕ್ಕಂಥ ಒಂದು ಆರೋ ಮಾರ್ಕ್ ಇದೆ, ಬ್ಯಾಕ್ ಅನ್ನ ಕ್ಲಿಕ್ ಮಾಡಿಕೊಂಡಾಗ ನಾವು ಮತ್ತೆ ಅದೇ ಸ್ಥಳಕ್ಕೆ ಬರ್ತೇವೆ. ಇಲ್ಲಿ ಆ ಪೇ ಬಿಲ್ ನ ಮುಂದ್ಗಡೆ ಇರತಕ್ಕಂತಹ ಆಕ್ಷನ್, ಒಂದು ಕೊನೆಯಲ್ಲಿ ಇರ್ತಕ್ಕಂಥ ಆಕ್ಷನ್ ಪೆನ್ಸಿಲ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ರೀಕಂಪ್ಯೂಟ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಯಾಲರಿ ಮಾಡಿರ್ತಕ್ಕಂಥ ನೌಕರರ ಯಾವುದಾದ್ರೂ ಸ್ಯಾಲರಿ ಮಾಹಿತಿಯನ್ನ ನಾವು ಇಲ್ಲಿ ಎಡಿಟ್ ಮಾಡ್ಕೋಬಹುದು. ರೀಕಂಪ್ಯೂಟ್ ಅಂತಕ್ಕಂಥ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದಾಗ ಎಡಿಟ್ ಮಾಡಿ ಅವರಿಗೆ ಡಿಡಕ್ಷನ್ಸ್ ಆಗ್ಬೋದು, ಅಥವಾ ಬೇರೆ ಯಾವುದಾದನ್ನ ಇನ್ಕಮ್ ಟ್ಯಾಕ್ಸ್ ಅನ್ನ ಆಡ್ ಮಾಡ್ತಕ್ಕಂಥದ್ದು ಆಗ್ಬೋದು, ಈ ರೀತಿಯನ್ನ ಮಾಡಬಹುದು. ಅಥವಾ ಹೋಲ್ಡ್ ಸ್ಯಾಲರಿ ಕೂಡ ಇದೆ. ಇಲ್ಲಿ ಚೆಕ್ ಬಾಕ್ಸ್ಗಳಿದ್ದಾವೆ. ಯಾರ್ದಾದ್ರೂ ಸ್ಯಾಲರಿನ ಹೋಲ್ಡ್ ಮಾಡಬೇಕಾದ್ರೆ ಆ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ನಾವು ಹೋಲ್ಡ್ ಸ್ಯಾಲರಿ ಸಹ ಮಾಡಬಹುದು. ಈ ಆಕ್ಷನ್ಸ್ ನಾವೀಗ ಏನು ಮಾಡ್ತಾ ಇಲ್ಲ, ಅದಕ್ಕೆ ಬ್ಯಾಕ್ ಅನ್ನು ಹೋಗ್ತಾ ಇದ್ದೇನೆ. ಈಗ ಇನಿಷಿಯೇಟರ್ ರೋಲ್ನಲ್ಲಿ ಈ ಒಂದು ಡಿಸೆಂಬರ್ ತಿಂಗಳ ಸ್ಯಾಲರಿ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಪೇ ಬಿಲ್ ಆಲ್ರೆಡಿ ಮಾಡಿದ್ದೇನೆ, ಚೆಕ್ ಆಗಿದೆ. ನಂತರ ಈ ಪುಟ್ ಡ್ರಾಫ್ಟ್ ಪೇ ಬಿಲ್ ಆನ್ ಹೋಲ್ಡ್ ಇದೆ, ಹೋಲ್ಡಲ್ಲಿ ಇಡಬಹುದು.
ಈಗ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಇದು ಬಿಲ್ ಸರಿಯಾಗಿದೆ ಅಂತಹ ಈ ಒಂದು ಪೇ ಬಿಲ್ಲನ್ನು ನಾನು ವೆರಿಫಿಕೇಷನ್ಗೆ ಸೆಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡ್ತೇನೆ, ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಷನ್. ಇಲ್ಲಿ ಎಸ್ ಆರ್ ನೋ ಕೇಳ್ತಾ ಇದೆ, ಎಸ್ ಅಂತ ಕೊಡ್ತೇನೆ. ಎಸ್ ಅಂತ ಕೊಟ್ಟ ಕೂಡಲೇ ಈ ಬಿಲ್ ಏನಾಗುತ್ತೆ ಇಲ್ಲಿ ಬಂದಿದೆ, ಸಕ್ಸಸ್ಫುಲ್, ಇದು ಸೆಂಟ್ ಆಯಿತು. ಈಗ ನೋಡಿ ಇನ್ಬಾಕ್ಸ್ನಲ್ಲಿ ಈ ಡಿಸೆಂಬರ್ ತಿಂಗಳ ಪೇ ಬಿಲ್ ಇಲ್ಲ. ಪಕ್ಕದಲ್ಲಿ ಇರ್ತಕ್ಕಂಥ ಸೆಂಟ್ ಅನ್ನ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸೆಂಟ್ ಅಲ್ಲಿ ಇದು ಕಾಣ್ತಾ ಇದೆ, ಇನ್ನು ಪ್ರೋಗ್ರೆಸ್ ಇದೆ. ಇಲ್ಲಿ ಕಣ್ಣಿನ ಒಂದು ಚಿತ್ರ ಇದೆ, ಐ ಬಣ್ಣ, ಅದನ್ನು ನಾವು ಕ್ಲಿಕ್ ಮಾಡಿದಾಗ ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಇನಿಷಿಯೇಟರ್ ಇಂದ ಈಗ ವೆರಿಫೈಯರ್ಗೆ ಹೋಗಿದೆ. ಸೊ ಈಗ ನಾವೇನ್ ಮಾಡಬೇಕು, ಇಲ್ಲಿ ರೋಲ್ ಅನ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಡ್ಯಾಶ್ ಬೋರ್ಡ್ಗೆ ಬಂದ ತಕ್ಷಣ ಇಲ್ಲಿ ನೋಡಿ ಆಲ್ರೆಡಿ ರೋಲ್ ಅಲ್ಲಿ ಇನಿಷಿಯೇಟರ್ ರೋಲ್ ಇಂದ ನಾವು ವೆರಿಫೈಯರ್ ರೋಲ್ಗೆ ಕಳಿಸಿರ್ತಕ್ಕಂತಹ ಮಾಹಿತಿ ಇಲ್ಲಿ 1 ಅಂತ ಕಾಣ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಪೇರೋಲ್ ಮೇಲೆ ಮತ್ತೊಮ್ಮೆ ಇಲ್ಲಿ ವೆರಿಫೈಯರ್ ರೋಲ್ ನಲ್ಲಿ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ರೋಲ್ ಕೇಳ್ತಾ ಇದೆ. 2 ರೋಲ್ ಒಬ್ಬರಿಗೆ ಇರೋದ್ರಿಂದ ನಾನು ಇಲ್ಲಿ ಎರಡನೇದಾಗಿ ಪೇ ವೆರಿಫೈಯರ್ ಅನ್ನ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅನ್ನ ಕೊಡ್ತೇನೆ. ಪೇ ವೆರಿಫೈಯರ್ ನ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಬಾಕ್ಸ್ ಬರುತ್ತೆ. ಈಗ ಇಲ್ಲಿ ನಾವು ಮತ್ತೆ ಮೆನ್ಯೂಗೆ ಹೋಗಿ ಪೇ ರೋಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪೇ ರೋಲ್ ಅನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಮಗೆ ಈಗ ಆಲ್ರೆಡಿ ಇದು ಮೆನ್ಯೂ ಇನ್ಬಾಕ್ಸ್ ನಲ್ಲಿದೆ. ಇಲ್ಲಿ ವ್ಯೂ ಪೇ ಬಿಲ್ ಮತ್ತೆ ಆಕ್ಷನ್ ಪೇ ಬಿಲ್ ಇದೆ. ಇಲ್ಲಿ ಪ್ರೋಗ್ರೆಸ್ ಅಲ್ಲಿರೋದ್ರಿಂದ ಆಕ್ಷನ್ ಅನ್ನ ಕ್ಲಿಕ್ ಮಾಡ್ತೇನೆ. ಆಕ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ಬಿಲ್ ನ ಒಂದು ಮಾಹಿತಿ ಇಲ್ಲಿ ಬರುತ್ತೆ. ನೋಡಿ ಇಲ್ಲಿ ಬಿಲ್ ನ ಮಾಹಿತಿಯಲ್ಲಿ ವ್ಯೂ ಇದೆ, ಪ್ರಿವ್ಯೂ ಇದೆ. ಇಲ್ಲಿ ಪ್ರಿವ್ಯೂ ಮಾಡಬಹುದು. ಪ್ರಿವ್ಯೂ ಮಾಡಿ ಇನಿಷಿಯೇಟರ್ ರೋಲ್ ನಿಂದ ಬಂದಿರತಕ್ಕಂತಹ ಒಂದು ಬಿಲ್ ಅನ್ನ ಪ್ರಿವ್ಯೂ ಮಾಡ್ಕೋಬಹುದು. ಇಲ್ಲಿ ಪ್ರಿವ್ಯೂ ಬರ್ತಾ ಇಲ್ಲ, ಮತ್ತೊಮ್ಮೆ ಪೇರೋಲ್ಗೆ ಹೋಗ್ತೇನೆ. ಇಲ್ಲಿ ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಬರ್ತಕ್ಕಂತಹ ಪ್ರಿವ್ಯೂ ಬಿಲ್ ಇದೆ, ಈ ಪ್ರಿವ್ಯೂ ಅನ್ನು ಕ್ಲಿಕ್ ಮಾಡಿ ಪ್ರಿವ್ಯೂ ಮಾಡಬಹುದು. ಮತ್ತೆ ಇಲ್ಲಿ ವೆರಿಫೈಯರ್ ರೋಲ್ ನಲ್ಲಿ ಆಕ್ಷನ್ ಏನ್ ಮಾಡಬಹುದು ಅಂತ ಇಲ್ಲಿ ಅಕ್ಸೆಪ್ಟ್ ಮಾಡಬಹುದು ಅಥವಾ ರಿಜೆಕ್ಟ್ ಮಾಡಬಹುದು. ರಿಜೆಕ್ಟ್ ಮಾಡಿದ್ರೆ ಮತ್ತೆ ಅದು ಇನಿಷಿಯೇಟರ್ಗೆ ಹೋಗುತ್ತೆ. ಇಲ್ಲಿ ನಾನು ಅಕ್ಸೆಪ್ಟ್ ಅಂತ ಮಾಡ್ತೇನೆ. ರಿಮಾರ್ಕ್ಸ್ ಅಲ್ಲಿ ಡಿಸೆಂಬರ್ ಪೇ ಬಿಲ್ ಅಕ್ಸೆಪ್ಟೆಡ್ ರಿಮಾರ್ಕ್ ಅನ್ನ ಕೊಟ್ಟು ಸಬ್ಮಿಟ್ ಅನ್ನ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿದಾಗ ವೆರಿಫೈಯರ್ ರೋಲ್ ನಲ್ಲಿ ಈ ಬಿಲ್ ಸಬ್ಮಿಟ್ ಆಗುತ್ತೆ, ಸಕ್ಸಸ್ಫುಲಿ ಸೆಂಟ್ ಆಗುತ್ತೆ. ಈಗ ಈ ಒಂದು ಪೇ ಬಿಲ್ ಏನಾಗುತ್ತೆ, ವೆರಿಫೈಯರ್ ರೋಲ್ ಇಂದ ಇದು ಅಪ್ರೂವರ್ ರೋಲ್ಗೆ ಹೋಗುತ್ತೆ. ನೋಡಿ ಇಲ್ಲಿ ಈ ಪ್ರೋಗ್ರೆಸ್ ಅನ್ನ ಆಕ್ಷನ್ಸ್ ಅನ್ನ ನಾವಿಲ್ಲಿ ವ್ಯೂ ಸೆಂಟ್ ಐಟಮ್ಸ್ ಅಲ್ಲಿ ಚೆಕ್ ಮಾಡಿದಾಗ ನೋಡಿ ಇದು ಬಿಲ್ ಇನಿಷಿಯೇಟರ್ ಇಂದ ವೆರಿಫೈಯರ್ ಇಂದ ಮೂವ್ ಆಗಿ ಪೇ ಅಪ್ರೂವರ್ಗೆ ಹೋಗಿದೆ. ಈಗ ಅಪ್ರೂವರ್ ಲಾಗಿನ್ ಆಗಿ ಈ ಒಂದು ಬಿಲ್ ಅನ್ನ ನಾವು ಹೇಗೆ ಅದನ್ನ ಅಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ನಾನು ಮತ್ತೆ ತಿಳಿಸ್ತೀನಿ. ಈಗ ಅಪ್ರೂವರ್ ಲಾಗಿನ್ ಆಗಬೇಕಾಗುತ್ತೆ. ಅಪ್ರೂವರ್ ಲಾಗಿನ್ ಮಾಡಿ ನಂತರ ಇದನ್ನ ಅಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಪ್ರೂವರ್ ಲಾಗಿನ್ ಆದ ನಂತರ ಇಲ್ಲಿ ಪೇರೋಲ್ ನಲ್ಲಿ ನೋಡಿ 1 ಅಂತ ಬರ್ತಾ ಇದೆ. ಆಲ್ರೆಡಿ ಒಂದು ವೆರಿಫೈಯರ್ ಕಡೆಯಿಂದ ಇಲ್ಲಿ ಒಂದು ಪೇರೋಲ್ ರಿಕ್ವೆಸ್ಟ್ ಬಂದಿದೆ ಅಂತ. ಇಲ್ಲಿ ಪೇರೋಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಇಲ್ಲಿ ಇನ್ಬಾಕ್ಸ್ ನಲ್ಲಿ ಆಲ್ರೆಡಿ ನಮಗೆ ಇದು ಬಂದಿರುತ್ತೆ. ಇಲ್ಲಿ ಪ್ರಿವ್ಯೂ ಇದೆ. ಐ ಅನ್ನ ಒಂದು ಕಣ್ಣನ್ನು ಕ್ಲಿಕ್ ಮಾಡಿ ಇದನ್ನ ಪ್ರಿವ್ಯೂ ಮಾಡ್ಕೋಬಹುದು. ಪ್ರಿವ್ಯೂ ಮಾಡಿದ ನಂತರ ಇದಕ್ಕೆ ಆಕ್ಷನ್ ಅನ್ನು ಸಹ ನಾವು ಮಾಡಬಹುದಾಗಿರುತ್ತೆ. ಈಗ ಇಲ್ಲಿ ಪ್ರಿವ್ಯೂ ಆಲ್ರೆಡಿ ಬಿಲ್ ಅನ್ನ ಬಂದಿರತಕ್ಕಂಥದ್ದು ನಾವು ನೋಡಬಹುದು. ಅಸೈನ್ಡ್ ಬೈ ಒಂದು ಇನಿಷಿಯೇಟರ್ ಮತ್ತೆ ವೆರಿಫೈಯರ್ ಇವೆರಡೂ ಸಹ ಮುಗಿದಿದೆ. ಸೊ ಈ ಒಂದು ಬಿಲ್ ಅನ್ನ ಅಪ್ರೂವ್ ಮಾಡುವುದು ಮತ್ತೆ ಖಜಾನೆ ಟೂಗೆ ಕಳಿಸ್ತಕ್ಕಂಥದ್ದು. ನೋಡಿ ಇಲ್ಲಿ ಆಕ್ಷನ್ ಪೆನ್ ಬಟನ್ ಇದೆ. ಆ ಒಂದು ಪೆನ್ ಎಡಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಆಕ್ಷನ್ಗೆ ಬರುತ್ತೆ. ಆಕ್ಷನ್ಗೆ ಬಂದಾಗ ಇಲ್ಲಿ ನಾವು ಸೆಲೆಕ್ಟ್ ಆಕ್ಷನ್ ಅನ್ನ ಕೊಡಬೇಕು. ಇಲ್ಲಿ ಅಕ್ಸೆಪ್ಟ್ ಇದೆ, ರಿಜೆಕ್ಟ್ ಇದೆ. ಇಲ್ಲಿ ಅಕ್ಸೆಪ್ಟ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ರಿಮಾರ್ಕ್ಸ್ ಅನ್ನ ಬರಿಬೇಕಾಗತ್ತೆ. ಅಕ್ಸೆಪ್ಟೆಡ್ ಅಂತ ರಿಮಾರ್ಕ್ ಅನ್ನ ಇಲ್ಲಿ ಕೊಡಬೇಕಾಗುತ್ತೆ. ಅಕ್ಸೆಪ್ಟೆಡ್ ಪೇ ಬಿಲ್ ಅಂತ ಹೇಳಿ ರಿಮಾರ್ಕ್ ಅನ್ನ ಬರೆದು ಇಲ್ಲಿ ಸಬ್ಮಿಟ್ ಅನ್ನ ಕೊಡಬೇಕು. ಇಲ್ಲಿ ಅಪ್ರೂವರ್ ಅದನ್ನ ಪ್ರಿವ್ಯೂ ಮಾಡಬೇಕಾಗತ್ತೆ. ಸರಿಯಾಗಿ ಎಲ್ಲ ನೌಕರರ ಒಂದು ಡಿಡಕ್ಷನ್ಸ್, ಅದಾದ ನಂತರ ಒಂದು ಎಲ್ಲ ಅಲವೆನ್ಸ್ ಎಲ್ಲವೂ ಸರಿಯಾಗಿದೆಯಾ, ಕಟ್ ಆಗಿದೆಯಾ ಎಲ್ಲವನ್ನ ಚೆಕ್ ಮಾಡಿ ನಂತರ ಏನ್ ಮಾಡಬೇಕು, ಇದು ಆಕ್ಷನ್ ಅನ್ನ ಅಕ್ಸೆಪ್ಟ್ ಮಾಡಿ
ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಈಗ ಇಲ್ಲಿ ಅಪ್ರೂವರ್ ಅಲ್ಲಿ ನಾನು ಸಬ್ಮಿಟ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೇನೆ. ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಬಿಲ್ ಏನಾಗುತ್ತೆ ಅಪ್ರೂವ್ ಆಗಿರುತ್ತೆ. ಇಲ್ಲಿ ಸೆಂಟ್ ಐಟಮ್ಸ್ ಅನ್ನ ಚೆಕ್ ಮಾಡಿದಾಗ ಇಲ್ಲಿ ಅಪ್ರೂವ್ ಆಗಿರತಕ್ಕಂತಹ ಬಿಲ್ ನಮಗೆ ಕಾಣಿಸ್ತಾ ಇರುತ್ತೆ. ನೋಡಿ ಇಲ್ಲಿ ಅಪ್ರೂವ್ಡ್ ಬಿಲ್, ಇಲ್ಲಿ ನಾವು ಇದನ್ನ ಐ ಅನ್ನ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯಾಗಿ ನಮಗೆ ಅಪ್ರೂವ್ ಆಗಿರ್ತಕ್ಕಂತಹ ಬಿಲ್ ಇಲ್ಲಿ ಕಾಣ್ತಾ ಇರುತ್ತೆ. ಇದನ್ನು ನಾವು ಪ್ರಿವ್ಯೂ ಸಹ ಮಾಡ್ಕೋಬಹುದಾಗಿರುತ್ತೆ. ನೋಡಿ ನಂತರ ಈ ಒಂದು ಡ್ಯಾಶ್ ಬೋರ್ಡ್ಗೆ ಬರೋಣ. ಇದು ಬಂದು ಅಪ್ರೂವರ್ ಒಂದು ಡ್ಯಾಶ್ ಬೋರ್ಡ್. ಇಲ್ಲಿ ಪೇರೋಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪೇರೋಲ್ ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇನ್ಬಾಕ್ಸ್ ಇದೆ, ಸೆಂಟ್ ಐಟಮ್ಸ್ ಇದೆ. ನಾವು ಮೇಲೆ ಮೆನ್ಯೂನಲ್ಲಿ ಹೋಗಿ ಒಂದು ಪೇರೋಲ್ ಅಂತ ಕಾಣ್ತಾ ಇರುತ್ತೆ. ಆ ಪೇರೋಲ್ ಅನ್ನ ಕ್ಲಿಕ್ ಮಾಡಿದಾಗ ಫೈನಲ್ ಪೇ ಬಿಲ್ ಇದು ಕಾಣಿಸುತ್ತೆ. ನೋಡಿ ಈ ಫೈನಲ್ ಪೇ ಬಿಲ್ ಅನ್ನ ಕ್ಲಿಕ್ ಮಾಡಿ ನಾವು K2ಗೆ ಕಳಿಸಬೇಕಾಗುತ್ತೆ. ನೋಡಿ ಇಲ್ಲಿ ಫೈನಲ್ ಪೇ ಬಿಲ್ ಅನ್ನ ಕ್ಲಿಕ್ ಮಾಡ್ತೇನೆ. ಫೈನಲ್ ಪೇ ಬಿಲ್ ಅನ್ನ ಕ್ಲಿಕ್ ಮಾಡಿದಾಗ ಇದು ತಿಂಗಳು ಯಾವ ತಿಂಗಳು ಕೇಳುತ್ತೆ, ಡಿಸೆಂಬರ್ 2025 ತಿಂಗಳನ್ನ ಇಟ್ಟು ಕಂಟಿನ್ಯೂ ಮಾಡ್ತೇನೆ. ಕಂಟಿನ್ಯೂ ಮಾಡಿದಾಗ ನೋಡಿ ಇಲ್ಲಿ ಫೈನಲ್ ಪೇ ಬಿಲ್ ಬರ್ತಾ ಇರುತ್ತೆ. ಇಲ್ಲಿ ಫೈನಲ್ ಪೇ ಬಿಲ್ ಒಂದು ಚೆಕ್ ಬಾಕ್ಸ್, ಫ್ರಂಟ್ ಅಲ್ಲಿ ಇರ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪ್ರಿವ್ಯೂ ಪೇ ಬಿಲ್, ಪ್ರಿವ್ಯೂ ಪೇ ಸ್ಲಿಪ್, ಸೆಂಡ್ ಫಾರ್ ಕಂಪ್ಯೂಟೇಷನ್, ಸೆಂಡ್ ಪೇ ಬಿಲ್ ಟು K2 ಈ ರೀತಿ 4 ಆಪ್ಷನ್ ಇದೆ. ನಾನು ಇಲ್ಲಿ ಪ್ರಿವ್ಯೂ ಪೇ ಸ್ಲಿಪ್ ಅನ್ನ ಕ್ಲಿಕ್ ಮಾಡ್ತೇನೆ. ಪ್ರಿವ್ಯೂ ಪೇ ಸ್ಲಿಪ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇ ಸ್ಲಿಪ್ ಬರುತ್ತೆ. ಎಲ್ಲ ನೌಕರರ ಒಂದು ಪೇ ಸ್ಲಿಪ್ ಅನ್ನ ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ನೋಡಿ ಇದು ಎಲ್ಲರ ಒಂದು ಪೇ ಸ್ಲಿಪ್ ಇಲ್ಲಿ ಬಂದಿದೆ. ಈ ಎಲ್ಲರ ಪೇ ಸ್ಲಿಪ್ ಅನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಸ್ಕ್ರೀನ್ ನ ಮೇಲೆ. ಪೇ ಸ್ಲಿಪ್ ಎಲ್ಲ ಬಂದಿದೆ. ಯಾವ ಒಂದು ಗ್ರಾಸ್ ಸ್ಯಾಲರಿ ಎಷ್ಟು, ನೆಟ್ ಸ್ಯಾಲರಿ ಎಷ್ಟು, ಎಲ್ಲವೂ ಸಹ ಇಲ್ಲಿ ಪೇ ಸ್ಲಿಪ್ ಮಾಹಿತಿ ಬಂದಿರುತ್ತೆ. ಮೇಲೆ ಎಕ್ಸ್ಪೋರ್ಟ್ ಅನ್ನ ಕ್ಲಿಕ್ ಮಾಡಿಕೊಂಡು PDF ಅಂತ ಕ್ಲಿಕ್ ಮಾಡಿದಾಗ ಇದು ನಮ್ಮ ಒಂದು PDF ಸೇವ್ ಆಗುತ್ತೆ. ಸೇವ್ ಆದ ನಂತರ ಇಲ್ಲಿ ಸೇವ್ ಆಗಿದೆ, ಸೇವ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಸೇವ್ ಮಾಡಿಕೊಂಡ ನಂತರ ಏನು ಮಾಡಬೇಕು, ಬ್ಯಾಕ್ ಅನ್ನ ಕ್ಲಿಕ್ ಮಾಡಿ ಎಲ್ಲವೂ ಸರಿಯಾಗಿದೆ. ನಂತರ ಇಲ್ಲಿ ನೀವು ಮತ್ತೆ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು ಅಪ್ರೂವಲ್ ರೋಲ್ನಲ್ಲಿ ಇಲ್ಲಿ ಪ್ರಿವ್ಯೂ ಪೇ ಬಿಲ್ ಅನ್ನು ಕೂಡ ಪ್ರಿವ್ಯೂ ಮಾಡಬಹುದು. ಅಥವಾ ಏನಾದರೂ ಮಿಸ್ಟೇಕ್ಸ್ ಇದೆ ಸೆಂಡ್ ಫಾರ್ ಕಂಪ್ಯೂಟೇಷನ್ ಕೊಟ್ಟಾಗ ಅದು ಮತ್ತೆ ಇನಿಷಿಯೇಟರ್ ರೋಲ್ಗೆ ಹೋಗುತ್ತೆ, ಮತ್ತೊಮ್ಮೆ ಮಾಡಬಹುದು. ಇದೆಲ್ಲವೂ ಸರಿಯಾಗಿದೆ ಎಂದಾಗ ಸೆಂಡ್ ಪೇ ಬಿಲ್ ಟು K2 ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಪೇ ಬಿಲ್ ಅನ್ನ K2ಗೆ ಕಳಿಸ್ತಕ್ಕಂತಹ ಮಾಹಿತಿ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಬರ್ತಾ ಇದೆ ಸೆಂಡ್ ಪೇ ಬಿಲ್ ಟು K2. ಇಲ್ಲಿ ಬಿಲ್ ಪ್ರಿಪರೇಷನ್ ಕಂಪ್ಲೀಟ್ ಆಗಿದೆ, HR ನಂಬರ್ ಜನರೇಷನ್ ಆಗಿದೆ, ಸೆಂಟ್ ಟು K2 ಅಂತಕ್ಕಂಥದ್ದು ಸಹ ಆಗಿದೆ. ಈಗ ಸೆಂಟ್ ಟು K2 ಆದ್ಮೇಲೆ ಸೆಂಟ್ ಸಕ್ಸಸ್ಫುಲಿ ಅಂತ ಇದೆ. K2 ರೆಸ್ಪಾನ್ಸ್ ಅಂತಕ್ಕಂಥದ್ದು ಇಲ್ಲೇ ಕಾಣಿಸ್ತಾ ಇದೆ. K2 ಕಡೆಯಿಂದ ಇದು ಅಪ್ರೂವಲ್ ಆಗುತ್ತಾ ಇಲ್ವಾ ಅಂತಕ್ಕಂತಹ ರೆಸ್ಪಾನ್ಸ್ ಕೂಡ ಇಲ್ಲಿ ಕಾಣಿಸುತ್ತೆ. ನೋಡಿ ಇಲ್ಲಿ ಇದನ್ನ ಕ್ಲಿಕ್ ಮಾಡಿಕೊಂಡಾಗ ಬಿಲ್ ಅನ್ನ ಕ್ಲಿಕ್ ಮಾಡಿದಾಗ ಪ್ರಿವ್ಯೂ ಪ್ರಾವಿಷನಲ್ ಪೇ ಸ್ಲಿಪ್, ಪ್ರಿವ್ಯೂ ಫೈನಲ್ ಪೇ ಸ್ಲಿಪ್ ಇವೆಲ್ಲ ಇಲ್ಲಿ ಬಂದಿದೆ. ಪ್ರಿವ್ಯೂ ಫೈನಲ್ ಪೇ ಸ್ಲಿಪ್ ಅನ್ನು ಒಮ್ಮೆ ಕೊಟ್ಟು ನೋಡ್ತೇನೆ. ಫೈನಲ್ ಪೇ ಸ್ಲಿಪ್ ಅನ್ನ ಪ್ರಿವ್ಯೂ ಮಾಡಿದಾಗ ಇಲ್ಲಿ ಬ್ಯಾಕ್ ನೋಡಿ ಇಲ್ಲಿ ಪ್ರಿವ್ಯೂ ಪೇ ಸ್ಲಿಪ್ ಇದೆ. ಓಕೆನಾ, ಈ ಪೇ ಸ್ಲಿಪ್ ಅನ್ನು ನಾವು ಇಲ್ಲಿ ಮತ್ತೊಮ್ಮೆ ನೋಡಬಹುದಾಗಿರುತ್ತೆ. ಪ್ರಿವ್ಯೂ ಪೇ ಬಿಲ್ ಇದೆ. ಇದು K2ಗೆ ಆಲ್ರೆಡಿ ಸೆಂಟ್ ಸಕ್ಸಸ್ಫುಲಿ ಸ್ಟೇಟಸ್ ಕಾಣ್ತಾ ಇದೆ. ಮತ್ತೆ K2 ರೆಸ್ಪಾನ್ಸ್ ಇನ್ನೂ ಸಹ ಏನು ಸ್ಟೇಟಸ್ ನಮಗೆ ಇಲ್ಲಿ ಕಾಣ್ತಾ ಇಲ್ಲ. ಈ ರೀತಿಯಾಗಿ ನಾವು ಇನಿಷಿಯೇಟರ್, ವೆರಿಫೈಯರ್ ಹಾಗೂ ಅಪ್ರೂವರ್ ರೋಲ್ ನಲ್ಲಿ ಈ ಒಂದು HRMS2 ನಲ್ಲಿ ಪೇ ಬಿಲ್ ಅನ್ನ ಪ್ರೋಸೆಸ್ ಮಾಡಬಹುದಾಗಿರುತ್ತೆ. ಇದು ಎಲ್ಲವೂ ಸಹ ಪೂರ್ಣ ಹಂತಗಳನ್ನ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೇನೆ.